2000 ಆಗುತ್ತೆ. 2000 2800 ಇಲ್ಲ 2800 2400 ಎರಡನೇ ಸಿಗ್ನಲ್ ಹಾಕಿಲ್ಲ. ಏನಪ್ಪ ಮಾತಾಡ್ತಾರೆ ಸೌಕರು ಥ್ಯಾಂಕ್ ಯು ಅಮ್ಮ. ಹಾಯ್ ಮಚಾಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಶೇಷ ಏನು ಅಂತ ತಮ್ಲೈನಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅಂದ್ಕೊತೀನಿ. ಇವತ್ತು ಬಂದುಬಿಟ್ಟು ನನ್ನ ಮಗನ ಬರ್ತಡೇ ಇದೆ. ಸೊ ಬರ್ತಡೇ ಸೆಲೆಬ್ರೇಷನ್ಗೋಸ್ಕರ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಸೊ ನೀವು ಬನ್ನಿ, ತುಂಬ ಜನ ಬರ್ತಾ ಇದ್ದಾರೆ ಬರ್ತಡೇಗೆ. ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ವಿಶ್ ಮಾಡಿ ನನ್ನ ಮಗನಿಗೆ ಆಯುಸ್ಸು ಆರೋಗ್ಯ ಬರಲಿ ಅಂತ ಕೇಳ್ಕೊಳ್ಳಿ. ಇವತ್ತಿನ ಲಾಗ್ನ ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡಬೇಡಿ ಎಲ್ಲೂ. ಮತ್ತು ಬರ್ತಡೇ ಬಾಯ್ಗೆ ಆದಷ್ಟು ಬ್ಲೆಸ್ ಮಾಡಿ. ನಿಮ್ಮ ಕಡೆ ಆಶೀರ್ವಾದನೇ ತುಂಬ ಮುಖ್ಯವಾದದ್ದು. ಬನ್ನಿ ಎಲ್ಲರೂ ಹೋಗೋಣ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಕ್ ಮಾಡಲ್ಲ. ಇವತ್ತು ನನ್ನ ಮಗನ ಬರ್ತಡೇಗೋಸ್ಕರ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹುಡುಕ್ತಾ ಇದ್ದೆ. ಸೊ ನಾನು ಬಂದ್ಬಿಟ್ಟು ಅವನಿಗೆ ಸೈಕಲ್ ಇರಲಿಲ್ಲ. ಸೊ ಸೈಕಲ್ ಹೊಡೀಲಿ 3 ವರ್ಷ ಆಗಿದೆ. ಸೊ ಸೈಕಲ್ ಹೊಡೀಲಿ ಅನ್ನೋದಕ್ಕೋಸ್ಕರ ಸೈಕಲ್ ತೊಗೊಂಡು ಹೋಗೋಣ. ತುಂಬ ಕೇಳ್ತಾನೆ ಇದ್ದ, ನಾನು ಹೋದಾಗೆಲ್ಲ ತುಂಬ ಕೇಳ್ತಾ ಇದ್ದ. ಸೊ ಅದಕ್ಕೆ ನಾವೊಂದು ಸೈಕಲ್ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಸೈಕಲ್ ತೊಗೊಳ್ತೀನಿ ಅನ್ನೋದನ್ನ ನೋಡೋಣ. ನಿಮ್ಮ ಕಡೆಯಿಂದನೂ ಒಂದು ಚಾಯ್ಸ್ ನಿಮ್ಮ ಕಮೆಂಟ್ ಹಾಕಿ. ಸೈಕಲ್ ಕೊಟ್ಟರೆ ಒಳ್ಳೇದಾ ಬೇಡವಾ? ಯಾಕಂದರೆ ಮಕ್ಕಳು ಆಟಾಡೋ ವಯಸ್ಸಲ್ವಾ. ಸೊ ಆ ಏಜಲ್ಲಿ ತಗೊಳ್ಳೇಬೇಕು. ಕಂಪ್ಲೀಟಾಗಿ ಸೈಕಲ್ದು ತುಂಬ ಸೈಕಲ್ ವೆರೈಟೀಸ್ ನೋಡಿದೆ. ಯಾವ ಸೈಕಲ್ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆನೂ ನೋಡಿ ಅಲ್ಲೇ ಒಂದು ಪಿಂಕ್ ಕಲರ್ ಸೈಕಲ್ ಇತ್ತು, ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸೈಕಲ್ ವೆರೈಟೀಸ್ ಹೇಗಿದೆ ಏನು ಎತ್ತ ಅಂತ ನೋಡೋಣ. ನಾನು ಶೂಟ್ ಮಾಡ್ತೀನಿ. ಅಲ್ಲೇನು ಇದೆಯಲ್ವಾ? ಯಾವುದೋ ಒಂದು ಇನ್ನೂ ಇಲ್ಲ, ಏನಿಲ್ಲ, ಖಾಲಿ ಆಯಿತು. ಖಾಲಿ ಇದೆಯಾ? ಖಾಲಿ ಆಯಿತು. ಅದು ರೆಡಿ ಮಾಡಿಸ್ತಾ ಇದ್ದೀವಿ. ಒಂದು 15 ಡೇಸ್ ಅದು ಆಗ್ತಾ ಇದ್ದೀವಿ. 9ನೇ ತಿಂಗಳಿಂದ ಅಲ್ಲಿ, ಸೆಪ್ಟೆಂಬರಿಂದ ಅಲ್ಲಿ ಬಿಸ್ನೆಸ್ನಲ್ಲಿ. ಇಲ್ಲಿ ಸ್ವಲ್ಪ ಕಾಣಿಸಲ್ಲ. ಇದು ನೀವೆಲ್ಲ ಮುಚ್ಚಿಟ್ಟಿರಲ್ಲ? ಎಲ್ಲ ಮುಚ್ಚಿರೋದ್ರೆ ಇಲ್ಲಿ ಬಿಸಿಲಿಗೆ ಹಾಕಿದ್ದೀವಿ. ಮತ್ತು ಶೀಟ್ ಇದ್ದಿಲ್ಲ, ಅದು ಶಿಫ್ಟ್ ಮಾಡ್ತಾ ಇದ್ದೀವಲ್ಲ, ಅಲ್ಲಿಗೆ ಹಾಕಿದ್ದೀವಿ. ಅದಕ್ಕೆ ಎಲ್ಲ ತೆಗೆದಿದ್ದೀವಿ. ಅಲ್ಲಿ
ಗಾಡಿ ಕಟ್ಟಿಕೊಟ್ರು. ಸೊ ತಗೊಂಡು ಹೊರಟೆ ನೋಡಿ. ಇದು ನನ್ನ ಪಯಣ. ಬಂದು ಪಾಂಡುಪುರಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ನನ್ನ ಮಗನ ಬರ್ತಡೇ ಇದೆ. ಸೊ ಬರ್ತಡೇ ಪ್ರಯುಕ್ತವಾಗಿ ಅವನಿಗೆ ಒಂದು ಗಿಫ್ಟ್ ಮಾಡೋಣ ಅಂದ್ಕೊಂಡು ನಾನು ಸೈಕಲ್ ತೊಗೊಂಡಿದ್ದು. ಸೊ ತುಂಬ ಖುಷಿ ಅನಿಸುತ್ತೆ. ವಾ, ಶರ್ಟ್ಸ್ ನೋಡವ, ಶರ್ಟು ನನ್ನ ಮಗನಿಗೆ. ಈ ಶರ್ಟ್ ಹಾಕ್ಬೇಕು ಫಸ್ಟು. ಶರ್ಟ್ ಮೇಲೆ ಕೋಟು. ಹೋದ ವರ್ಷ ತಂದಿದ್ನಲ್ಲ ನಾನು, ಗೊತ್ತಿಲ್ಲ, 2000ನೇನು ಎಷ್ಟೋ ಗೊತ್ತಿಲ್ಲ. ಎಷ್ಟು ಹೇಳ್ದ? ಜಾಸ್ತಿ ಅದು. ನಾನು ಚೆನ್ನಾಗಿತ್ತು ಅದು. ಅದು ಶೈನರು, ಶೈನರಲ್ಲ ಇದು, ಶೈನಿಂಗ್. ಅದು ಫುಲ್ಲು ಚೆನ್ನಾಗಿತ್ತು ಅದು ಬಟ್ಟೆ. ಹಾಯ್ ಮೇಡಮ್. ಯಾರ್ದು ಬರ್ತಡೇ? ಗುಂಡಂದು. ಹೇಳ್ದ ಹ್ಯಾಪಿ ಬರ್ತಡೇ ಅಂತ? ಹೇಳ್ದ ಹ್ಯಾಪಿ ಬರ್ತಡೇ ಹೇಳ್ದ? ಏನಂತ ಹೇಳ್ದೆ ಹೇಳು? ಏನಂತ ಹೇಳ್ದಮ್ಮ? ಹ್ಯಾಪಿ ಬರ್ತಡೇ ಹೇಳ. ಹೇಳ್ದ? ಅಯ್ಯೋ, ಮಕ್ಕಳು ಹೇಳಿಲ್ಲ ಅಂತಲ್ಲಪ್ಪ. ಆಯ್ತಾ? ತಲೆ ಬಿಸ್ಕೊಡ್ಲ? ಯಾವ ಜುಟ್ಟು ಹಾಕ್ಬೇಕು ನಿಂಗೆ? ಈ ಕಡೆ ಒಂದು, ಈ ಕಡೆ ಒಂದು ಹಾಕ್ದ. ಶಾಂಪು ಹಾಕ್ತಾ? ಗಮ್ಮಂತ ಐತೆ. ಬಾ ಗುಂಡ, ಬಾ. ಸೈಕಲ್ ಬಾಯಿಲಿ ಸೈಕಲ್ ಬೇಡವಾ? ಹೋಗಿ ಇಳ್ಕೊಬಿಡ್ತು. ಕಾವೇ ಬಂತು ಸಬಾಸ್ ಸಾನುಗೆ ಸೈಕಲ್ ನಿಂಗಿಲ್ಲ. ನಡಿ ಸಾನು, ನಿನಗೆ ಕೊಡ್ತೀನಿ. ನಡಿ ಸಾನು, ಹೋಗೋದು. ಇದಕ್ಕೆ ನನಗೆ ನಮ್ಗೆ ಓಡ್ಸೋಕೆ ಬರುತ್ತೆ. ಬಾ, ನಾನಿಲ್ವಾ ಓಡಿಸ್ತೀನಿ. ಕಲ್ತಿಲ್ವಾ ನೀನು? ಓಡ್ಸೋದು ಕಲ್ತ್ಕೊಳ್ಳಿಲ್ವಾ? ಯಾವ್ದು ಓಡಿಸ್ತೀನಿ? ಬಾಯಿಲಿ ಬರ್ತಾರೆ ವಿಷಯ ಮಾಡ್ಬಿಟ್ಟು ಕಿಸ್ಕೊಬಿಟ್ಟು ಹೋದ್ರೆ ಕೊಡೋದು. ಕೊಡು ಮತ್ತೆ, ಕೊಡು ಜಲ್ದಿ. ಈ ಕಡೆ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಅನ್ಬೇಕು. ಥ್ಯಾಂಕ್ ಯು ಅಮ್ಮ. ಅಮ್ಮ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬಿಡು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯುನು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಕೂತಿದ್ಯಲ್ಲ ನೀನು, ಹೋಗಿ ರೆಡಿ ಆಗು. ಆಮೇಲೆ ಸೈಕಲ್ ಕೊಡೋದು. ರೆಡಿ ಆಗಲ್ಲ. ನೆಕ್ಸ್ಟ್ ನಿಂಗೆ ಮೊಬೈಲು ಭರವಸೆಗೆ ಮೊಬೈಲ್. ಕಾಯ ಬೇಡ, ನಾನು ಸೈಕಲ್ ಕೊಡೋದು. ಕುತ್ಕೋ. ಬೇಕಾ ಬೇಡವಾ? ಈಗ ತಿನ್ಸ್ಬೇಕಾ ಬೇಡವಾ? ಬಾಯಿಲಿ. ಅಯ್ಯೋ, ತೀಟ್ಲೆದ ಬರ್ತೀಯಲ್ಲ ನೀನು. ತೀಟ್ಲೆ ಅಯ್ಯಪ್ಪ. ಬಾ ಜಲ್ದಿ. ನಾನು ತಂದಂಥ ಗಿಫ್ಟನ್ನ ನನ್ನ ತಮ್ಮ ಬೈಕಿಂದ ತೆಗಿತಾ ಇದ್ದ. ಸೊ ಯಾಕೆಂದರೆ ಗಿಫ್ಟು ನಾವು ಎಷ್ಟು ಕೊಡ್ತೀವಿ ನಮ್ಮ ಮಕ್ಕಳಿಗೆ ಅಷ್ಟು ಮುರಿದಾಕ್ತಾ ಇರ್ತಾರೆ. ಯಾವ ಮಕ್ಕಳು ತಾನೇ ಸೈಕಲ್ ಕೊಟ್ಟರೆ ಇಟ್ಕೊತಾರೆ ಹೇಳಿ?
ಓಡಿಸಿ ಅರ್ಧ ಓಡಿಸ್ತಾರೆ, ಅರ್ಧ ಎಲ್ಲ ಅದಕ್ಕೆ ಕೇಳಲಿಲ್ಲ ಅಂದಾಗ ಕಾಲ್ಗೆ ಏನಾರು ಬಿದ್ದುಬಿಡ್ತು ಏಟು ಅಂದರೆ ಅದನ್ನ ಯಾವ್ದಾದ್ರು ಒಂದು ಪಾರ್ಟ್ಸ್ನ ಮುರಿದಾಕ್ತಾರೆ. ಬಟ್ ಚೆನ್ನಾಗಿ ಅಲ್ಲಿಂದ ಮೈಸೂರಿಂದ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀನಿ. 25 ಕಿಲೋಮೀಟ್ರು ಓಡಿಸ್ಕೊಂಬಂದಿದ್ದೀನಿ. ಸೊ ಐ ಆಮ್ ಗ್ರೇಟ್. ತುಂಬ ಖುಷಿ ಅನಿಸುತ್ತೆ. ಸೊ ನನ್ನ ಮಗನಿಗೆ ವಿಶ್ ಮಾಡ್ರಮ್ಮ, ಎಲ್ಲರೂ ವಿಶ್ ಮಾಡಿ, ನಿಮ್ಮ ಕಡೆಯಿಂದನೂ ಆಲ್ ದ ಬೆಸ್ಟ್ ಹೇಳಿ. ನನ್ನ ಮಗನಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಕ್ಕಲಿ, ಒಳ್ಳೆಯದಾಗಲಿ. ಯಾಕೆಂತೇಳಿದ್ರೆ ಅವ್ನು ನನ್ನ ಜೊತೆ ಬೆಳೆದಿಲ್ಲ ಜಾಸ್ತಿ, ಯಾವಾಗಲೂ ನನ್ನ ಮನೇಲಿರೋರ ಜೊತೆನೇ ಬೆಳೆದಿರೋದು. ಅದರಿಂದ ನನ್ನನ್ನು ಅಷ್ಟೊಂದು ಅವನು ಹಚ್ಕೊಂಡಿಲ್ಲ. ಯಾಕಂದರೆ ನನ್ನ ಕಡೆ ಅವನು ಅಷ್ಟೊಂದು ವಾಲೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಮನೇಲಿರೋದು ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾವ್ರೆ ಅಂತ ಅರ್ಥ ಆಗುತ್ತೆ ಅಲ್ವಾ. ತುಂಬ ಖುಷಿ ಅನಿಸುತ್ತೆ. ಯಾಕೆ ಇದೊಂದು ಈ ಗಿಫ್ಟ್ ಬಗ್ಗೆ ಒಂದು ಕಮೆಂಟ್ ಹಾಕಿ. ತುಂಬ ಖುಷಿ ಏನಿದೆ ಈ ಗಿಫ್ಟು ಅನಿಸುತ್ತೆ ನಿಮಗೆ. ನಿಮ್ಮ ಬಗ್ಗೆನೂ ಒಂದು ಅಭಿಪ್ರಾಯ ಹೇಳಿ. ನಾನು ಹೋದಷ್ಟು ಚೆನ್ನಾಗಿ ಹೋದಷ್ಟು ಕೇಕ್ ಕಟ್ ಮಾಡಿಸ್ಕೊಂಡು ನೋಡ್ಕೊಂಡಿದ್ದೆ. ಇವ್ರೇನೋ ಕತೆ ಚೆನ್ನಾಗಿರ್ಬೇಕಣೆ ಕಾವ್ಯ, ಚೆನ್ನಾಗಿ ಬಟ್ಟೆ. ಯಾರು ಹುಡುಗಿ? ಅಯ್ಯೋ ನಾನೇ ಅದು. ಅಲ್ಲ, ಹುಡುಗಿ ತೋರ್ಸಿದ್ವಲ್ಲ. ಏನಪ್ಪ ಮಾತಾಡ್ತಾರೆ ಸೌಕರು? ಹಾಯ್ ಮಂಗಳೇ, ಹಾಯ್ ಮಾಡಿ ಬಾ. ನಡೆಯವ ಇದ್ರಲ್ಲಿ ಹಾಕೋ. ಏಯ್ ಅದು ಹಾಕೊಂಡ್ರೆ ಮಾತ್ರ ಕೇಕ್ ಕಟ್ ಮಾಡಿಸಿ ಕೇಕ್ ಕೊಡೋದು, ಇಲ್ಲಾಂದ್ರೆ ಕೇಕ್ ಕೊಡಲ್ಲ. ಆಮೇಲೆ ಹಾಕಿಲ್ಲ ಅಂದ್ರೆ ಕಿತ್ತಾಕ್ಬಿಡ್ತಾನೆ. ಆಮೇಲೆ ಹಾಕಿ ಹೊಡೆದೋಗುತ್ತೆ ಕಣಿ, ಆಮೇಲೆ ಅಣ್ಣ ಹೊಡಿತಾರೆ ನಿಂಗೆ. ಚಾಕ್ಲೇಟ್ ಬೇಡವಾ? ಮತ್ತೆ ಸುಮ್ಮನಿರು, ಚಾಕ್ಲೇಟ್ ಕೊಡ್ತೀನಿ. ಹಂಗೆ ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಯಾ ಅವಳು ಅಭಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಯಶ್ವಂತ್. ತಿನ್ಸಿ ಈಗ ತಿನ್ಸು ಅವ್ನಿಗೆ.
ಕೈ ತೆಗ್ದು ತಿನ್ಸಲಿ. ಇರು ಕಟ್ ಮಾಡಿ. ಕೋಪ ಜಾಸ್ತಿ ಆಯ್ತು ಅವನಿಗೆ. ಅವ್ನಿಗೆ ಒಂದು ಬೇಕು ಅವ್ನಿಗೆ. ಅವಳಲ್ಲಿ 3 ಸೆಕೆಂಡ್ ಇರು, ಆಮೇಲೆ ಮತ್ತೆ ಹಾಕ್ಬೇಕು. ಹಂಗೆ ಸುಮ್ಮನೆ ಹಿಡ್ಕೊ ನೋಡಪ್ಪ ಇಲ್ಲಿ. ತಿನ್ನಪ್ಪ ನೀನು. ತಗೊಳ್ಳಿ ಬಾರ. ನೀನು ತಿನ್ಸಪ್ಪ. ತಗೊಳ್ಳಿ. ಹೇಮಿ ಬಾ ನೀನು. ಬೇರೆ ಎಲ್ಲೂ ನೋಡಂಗಿಲ್ಲ. ಬಸ್ ಬನ್ನಿ ಈಗ ಒಬ್ಬೊಬ್ರು. ಎಲ್ಲರೂ ಕೇಕ್ ಕಟ್ ಮಾಡಿಸಿದ್ರು. ಸೊ ತುಂಬ ಖುಷಿ ಆಗುತ್ತೆ. ನಿಮ್ಮ ಕಡೆಯಿಂದನೂ ನನ್ನ ಮಗನಿಗೆ ಆಯುಸ್ಸು, ಆರೋಗ್ಯ, ಯಶಸ್ಸು ಎಲ್ಲ ಬರಲಿ. ಅವನ ಹೆಸರೇ ಯಶ್ವಂತ ಅಂತ. ಯಶ್ವಿನ್ 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 ಅಂದ್ಬಿಟ್ಟು ತುಂಬ ಯಶಸ್ಸನ್ನ ಗಳಿಸ್ಲಿ ಅಂತ ಹೆಸರು ಇಟ್ಟಿದ್ದೀವಿ. ಒಳ್ಳೇದಾಗಲಿ ಅಂತ ನಿಮ್ಮ ಕಡೆಯಿಂದನೂ ಆಲ್ ದ ಬೆಸ್ಟ್ ಹೇಳಿ. ನೋಡಿ, ನನ್ನ ತಾನೇ ಜಾಸ್ತಿ ಅವ್ನು ಬರಲ್ಲ. ಯಾಕೆ ಅಂತೇಳಿದ್ರೆ ನನ್ನ ತಂಗಿ ಹತ್ರ ಜಾಸ್ತಿ ಇರ್ತಾನೆ. ಸೊ ಅವ್ರ ಮನೆಯಲ್ಲಿ ಎಲ್ಲ ಅವಳೇ ಇದು ಮಾಡೋದ್ರಿಂದ ಸೊ ಜಾಸ್ತಿ ಅವಳನ್ನೇ ನೋಡ್ಕೋತಾಳೆ ಎಲ್ಲ ಮಕ್ಕಳನ್ನೆಲ್ಲ. ಇವತ್ತು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ನನ್ನ ಮಗನ ಹೋಗ್ರಿ ಅಜ್ಜಿಗಳು. ಮಾದೇವಮ್ಮ ನೀನು ಬಂದ್ಬಿಡು, ನೀನು ಬಂದ್ಬಿಡು. ಹೋಗ್ರಿ ನೀನು ಆ ಕಡೆಗೆ, ಆ ಕಡೆ ಕೊಟ್ಟೋಗ್ಬಿಡು, ಆ ಕಡೆ ಕೊಂಡ್ಬಿಡು. ಈ ಕಡೆ ಬಮ್ಮ. ಹಿಂಗೆ ಬಾ ನೀನು ನಿಂತ್ಕೊ. ಅಲ್ಲಿ ಫೋಟೋ ಅಲ್ಲಿ 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 ನೋಡು, ಮಾಮನ್ ನೋಡು, ಮಾಮನ್ ನೋಡು. ಅಜ್ಜಿ ತಿನ್ನಿಸ್ತದೆ, ಯಾವ ಅಜ್ಜಿ ತಿನ್ನಿಸ್ತಿದೆ ಇವಾಗ? ಬೇಡ ಸಾಕು, ಅಜ್ಜಿ ತಿನ್ನಿಸ್ತಿದೆ. ಸ್ಟ್ರೈಟ್ ಆಗಿ ತಿರ್ಕವಾ? ನಿಂತ್ಕೊಳ್ರಿ, ನಿಂತ್ಕೊಜ್ಜಿ ನೀನು ನಿಂತ್ಕಮ್ಮ. ಸಕಲ ಪಟೇಲೇ ಇರ್ತಾನೆ. ಓಕೆ ಅಭಿ ನೀನ್ ಬಾ. ಅದು ಕೊಸ್ಬೇಡ. ಮೊಬೈಲ್ ಐತೆ ಬಟ್ಟೆ. ಬಾ ಇಲ್ಲಿ ಬಾ. ಅಭಿ ನೀನ್ ಅಲ್ಲ, ಅದೇ ಕೈ ತೊಳ್ತೀನಿ. ತಿನ್ಸು ಮನೆ. ಕರೆಕ್ಟಾಗಿ ತಿನ್ಸು. ಅವಳನ್ನೇ ಎತ್ಕೋಬೇಕು ಒಬ್ರು. ನಾನು ಇವನ್ನ ಎತ್ಕೋತೀನಿ, ನೀನು ಬಾಬಾ. ಇನ್ನೊಸಿ ತಿನ್ಸು. ಕೈ ತೊಗೊತೀನಿ ಬಿಡು, ಕೈ ತೊಗೊತೀನಿ. ಕೈ ತೊಗೊದಲ್ಲ, ಅಲ್ಲಿ ತಿನ್ಸಿಗ. ತಿನ್ಸ ಈಗ ಅಕ್ಕಂಗೆ ತಿನ್ಸು. ಎತ್ಕೊ ಒಂಚೂರು, ಒಂಚೂರು ಎತ್ಕೋ, ಜಾಸ್ತಿ ಎತ್ಕೋಬೇಡ. ಎತ್ಕೊಡ್ಕವ್ಯಾ? ಅಲ್ಲಿ ಫೋಟೋ ಅವನು ತಿನ್ಸು, ನೀನು ಗುಂಡುಂಗೆ ಒಂಚೂರು ಎತ್ಕೋ. ಹಾಂ ತಿನ್ಸೀಗ. ಅಲ್ಲಿ ನೋಡಿ ಫೋಟೋ, ಅಲ್ಲಿ ನೋಡಿ ಸಾನು ಫೋಟೋ. ಈ ಕಡೆ ನೋಡು, ಇಲ್ಲಿ ಸಾನು. ಅಲ್ಲಿ ನೋಡು, ಈ ಕಡೆ ನೋಡುವಾ ಅಲ್ಲೇ. ನೋಡೋದೇ ಇಲ್ಲ. ನಂಗೊಂಚೂರು ತಿನ್ನಿಸ್ತೀಯಾ? ನಂಗೊಂಚೂರು ತಿನ್ನಿಸ್ತೀಯಾ? ತಿನ್ನಿಸ್ತೀಯಾ?
ಎಲ್ಲ ನಿಂತ್ಕೋಗ್ರಿ ತಗೊಳ, ನಾನು ನಿಂತ್ಕೊತೀನಿ. ನೀನು ತೆಗಿತೀಯಾ? ವಿಡಿಯೋ ಮಾಡಲ್ಲ, ಫೋಟೋ ತೆಗಿ. ಫೋಟೋ ನಿಂತ್ಕೊ. ಓ ನೀವೇ ಕಂಡ್ರು ಮೇನು ಅಟ್ರಾಕ್ಷನ್. ಹೋಗ್ರು ಹುಡುಗ್ರು ಮಕ್ಳಿರ್ಬೇಕು ಜಾಸ್ತಿ. ಹೋಗ್ ಬೇಬಿ, ನೀನು ಹೋಗ್ತೀನಿ. ಕೊಡಿ, ನಿಮ್ದೇ ಫೋನ್ ಕೊಡಿ. ಲಾಸ್ಟ್ ಅಲ್ಲಿ ಹೆಸರು ಬೇಳೆ ಏನಿದು? ಕೆಳಗಡೆ ಏನು ಸಾಂಬಾರಾ? ಇದೇ ವಾಸನೆ ಪ್ಲೇಟು. ಊಟ ಟೈಮಿಗೆ ಈಗ ಕೊಟ್ಟಾರ? ಬಿಡು ಕೇಕ್ ಅಮ್ಮ ಟ್ರೈ ಇತ್ತಲ್ಲ ಇಲ್ಲಮ್ಮ ಉಪ್ಪು ಬಟ್ಲು ಇಡೋಣ. ಬಂದೆ ನಾನು ನೀರು ಸಾನು ಹುಡುಕಿನ ಯಾಕೆ ಪಾರ್ಟಿಗೆ ಗೋದವನ್ನು ಕೊಡ್ತಾಳೆ. ಬರ್ತಡೇನಾ ನಾಳೆ? ವಾ ಹ್ಯಾಪಿ ಬರ್ಡೇ ಕಣವ, ಒಳ್ಳೇದಾಗಲಿ. ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಚೆನ್ನಾಗಿರು, ಖುಷಿಯಾಗಿರು. ಬಾ ಊಟ ಮಾಡು. ನೀನು ಸರಿಯಾದ ಅನ್ಕೊಳ ನೀನು. ನನ್ನ ಮಗ ಹಾಕೊಡು ಮಸಣ ಅಲ್ಲ ಕಣವ, ಹೂ ಕೊಡು ನನಗೆ ಸಾಕು. ಕಳಿಸ್ತೀನಿ ತಂದ್ರಿ, ಬೇಕಾದ್ರೆ ಒಪ್ಕೊಳ್ರಿ, ನಾವು ರೆಡಿ. ಅಲ್ಲಿ ಗಂಟ ಬಂದು ನಾನು ಸುಮ್ತಿರೋ ಅದ್ರ ಬಗ್ಗೆ ಅವ್ರಿಗೆ. ಥ್ಯಾಂಕ್ ಯು ಅಮ್ಮ. ಕೂತ್ಕೋ ಅದ್ರ ಮೇಲೆ. ಕುತ್ಕೋ ಈಗ, ಕುತ್ಕೋ ಸೈಕಲ್ ಮೇಲೆ ಕುತ್ಕೋ. ಕೂತ್ಕೋ, ಎಲ್ಲ ಈ ಕಡೆ ತಿರುಗಿಸ್ತೀನಿ. ತಾಳು ಎಲ್ಲ ಈ ಕಡೆ ಮುಖ ಮಾಡಿಸ್ತೀನಿ. ಕೂತ್ಕೋ ಎಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅಂತ ನನಗಂತೂ ಗೊತ್ತಿಲ್ಲ. ಸೊ ನಿಮ್ಮ ಕಡೆಯಿಂದ ಕಮೆಂಟ್ ಮಾಡಿ. ನನ್ನ ಒಂದು ಮಗನಿಗೆ ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಹೇಗನ್ನಿಸ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿಸಿ. ತುಂಬ ಖುಷಿಯಾಗಿದ್ದ, ಮತ್ತು ಎಲ್ಲರಿಗೂ ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ದ. ಸೊ ಅವ್ನ ವಾಯ್ಸಲ್ಲಿ ಅವನು ಒಂದು ಇದ್ರ ಮುಖಾಂತರನೇ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಅಮ್ಮನ ನೋಡ್ಕೊಂಡು ಹೇಳು ಥ್ಯಾಂಕ್ ಯು ಅಮ್ಮ ಅಂತ. ಅಮ್ಮನ ನೋಡ್ಕೊಂಡು ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇತ್ತು, ಕಮೆಂಟ್ಸ್ ಇತ್ತು ಅಂದರೆ ಖಂಡಿತ ಮಾಡಿ. ನಂಬರ್ ಇದೆ, ಕಾಲ್ ಮಾಡಿ, ಇನ್ಫಾರ್ಮ್ ಮಾಡಿ. ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ, ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡಿ ನಿಮಗೆಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಗುಡ್ ನೈಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.